Hello everyone, my name is Bhavana from Government First Grade College and Postgraduate Studies Center, Hebbi. Today we discussing about a topic is a royalty chart. Yes, this is a royalty chart. It requires 11 columns. In that first column year and second output, then minimum rent, then royalty, then short workings, then surplus, then short working recouped, then short working irrecoverable and profit and transferred to profit and loss account, and short working carried forward to next year, then surplus payable to the landlord, then amount payable. Year output or sale, minimum rent, ರಾಯಲ್ಟಿ ಇನ್ಫಾರ್ಮೇಶನ್ ನಮ್ಗೆ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ. ರಾಯಲ್ಟಿ ಇನ್ಫಾರ್ಮೇಶನ್ ಹೇಗೆ ಕೊಟ್ಟಿರ್ತಾರೆ ಅಂದ್ರೆ ರುಪೀಸ್ ಪರ್ ಟನ್ ಪರ್ ಯೂನಿಟ್, ಅಂದ್ರೆ 1 ಯೂನಿಟ್ಗೆ ಪರ್ ಯೂನಿಟ್ಗೆ ಪರ್ ಟನ್ನಿಗೆ ಅವ್ರು ಎಷ್ಟು ರುಪೀಸ್ ಅನ್ನೋದನ್ನ ಮೆನ್ಷನ್ ಮಾಡಿರ್ತಾರೆ. ನಾವು ಈ ರಾಯಲ್ಟಿ ಕಾಲಮಿಗೆ ಅಮೌಂಟ್ ಅನ್ನು ಹೇಗೆ ಬರಿಬೇಕಂದ್ರೆ ಔಟ್ಪುಟ್ ಕೊಟ್ಟಿರ್ತಾರಲ್ಲ, ಆ ಔಟ್ಪುಟ್ ಇಂಟು ಕ್ವಶನ್ ಅಲ್ಲಿ ಎಷ್ಟು ರುಪೀಸ್ ಮೆನ್ಷನ್ ಮಾಡಿದ್ದಾರೆ ಅದನ್ನ ಇಂಟು ಮಾಡಿ ಬರಿಬೇಕು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ರಾಯಲ್ಟಿ ನಮ್ ಕ್ವಶನ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಅವ್ರು ನಮ್ಗೆ ರುಪೀಸ್ 2 ಪರ್ ಟನ್ ಕೊಟ್ಟಿದ್ರು ಅಂತ ಮಾಡಿ, ಔಟ್ಪುಟ್ ಅಲ್ಲಿ ಫಸ್ಟ್ ಇಯರಿಗೆ ಅವರು 2000 ರುಪೀಸ್ ಅಂತ ಕೊಟ್ಟಿದ್ರು. ಹಾಗಾಗಿ ಔಟ್ಪುಟ್ ಇಂಟು ರಾಯಲ್ಟಿ ಅಂದ್ರೆ 2000 ಇಂಟು 2 ಮಾಡಿದಾಗ 4000 ಬರುತ್ತೆ. ಅದು ರಾಯಲ್ಟಿ ಅಮೌಂಟ್ ಆಗಿರುತ್ತೆ. ಅದನ್ನ ನಾವು ರಾಯಲ್ಟಿ ಕಾಲಮ್ಗೆ ಬರೆಯುದು. ಶಾರ್ಟ್ ವರ್ಕಿಂಗ್ಸ್ ಅಂದ್ರೆ ವೆನ್ ಮಿನಿಮಮ್ ರೆಂಟ್ ಈಸ್ ಮೋರ್ ದೆನ್ ರಾಯಲ್ಟಿ ಇಟ್ ಬಿಕಮ್ಸ್ ಶಾರ್ಟ್ ವರ್ಕಿಂಗ್ಸ್. ಅಂದ್ರೆ ಮಿನಿಮಮ್ ರೆಂಟ್ ರಾಯಲ್ಟಿಗಿಂತ ಜಾಸ್ತಿ ಇರ್ಬೇಕು, ಅವಾಗ ಅದು ಶಾರ್ಟ್ ವರ್ಕಿಂಗ್ಸ್ ಆಗುತ್ತೆ. ನೆಕ್ಸ್ಟ್ ಸರ್ಪ್ಲಸ್ ಅಂದ್ರೆ ರಾಯಲ್ಟಿನೇ ಮಿನಿಮಮ್ ರೆಂಟ್ ಗಿಂತ ಜಾಸ್ತಿ ಇರ್ಬೇಕು. ವೆನ್ ರಾಯಲ್ಟಿ ಈಸ್ ಮೋರ್ ದೆನ್ ಮಿನಿಮಮ್ ರೆಂಟ್ ಇಟ್ ಬಿಕಮ್ಸ್ ಸರ್ಪ್ಲಸ್. ಶಾರ್ಟ್ ವರ್ಕಿಂಗ್ ಆದಾಗ ರೀಕೂಪ್ ಆಗಲ್ಲ. ಈ ಶಾರ್ಟ್ ವರ್ಕಿಂಗ್ ರೀಕೂಪ್ ಯಾವಾಗ ಆಗುತ್ತೆ ಅಂದ್ರೆ ಸರ್ಪ್ಲಸ್ ಆಗ್ಬೇಕು. ಸರ್ಪ್ಲಸ್ ಆದ್ರೆ ನಾವು ರೀಕೂಪ್ ಮಾಡ್ಕೊಳ್ಬಹುದು. ಶಾರ್ಟ್ ವರ್ಕಿಂಗ್ ಇರ್ರಿಕವರೇಬಲ್ ಅಂಡ್ ಟ್ರಾನ್ಸ್ಫರ್ಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇದು ಯಾವಾಗ ಅಂದ್ರೆ ರೀಕೂಪ್ ಮಾಡ್ಲಿಕ್ಕೆ ಆಗದೆ ಇರುವಂತ ಅಮೌಂಟ್ ಏನು ಉಳಿದಿರತ್ತೆ ಬ್ಯಾಲೆನ್ಸ್, ಅದನ್ನ ನಾವು ಲಾಸ್ ಅಂತ ಟ್ರೀಟ್ ಮಾಡ್ತೀವಿ. ಹಾಗಾಗಿ ಅದು ಇರ್ರಿಕವರೇಬಲ್ ಆರ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನಾವು ಅದನ್ನ ಈ ಕಾಲಮಿಗೆ ಹಾಕ್ತೀವಿ. ರೀಕೂಪ್ ಮಾಡ್ಲಿಕ್ಕೆ ಆಗದೆ ಇರುವ ಅಮೌಂಟ್ ಅದನ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಹಾಕೋದು. ಶಾರ್ಟ್ ವರ್ಕಿಂಗ್ ಕ್ಯಾರಿಡ್ ಫಾರ್ವರ್ಡ್ ಟು ನೆಕ್ಸ್ಟ್ ಇಯರ್. ಇಲ್ಲಿ ಶಾರ್ಟ್ ವರ್ಕಿಂಗ್ ಆಗಿರತ್ತಲ್ವಾ, ಅದನ್ನ ನಾವು ಕೂಡ್ಲೆ ಇರ್ರಿಕವರೇಬಲ್ ಅಂತ ಟ್ರೀಟ್ ಮಾಡಲ್ಲ. ಯಾಕಂದ್ರೆ ನಮ್ಗೆ ನೆಕ್ಸ್ಟ್ ಇಯರ್ ಅಲ್ಲಿ ಅದನ್ನ ರೀಕೂಪ್ ಮಾಡ್ಕೊಳ್ಬಹುದು, ಆ ಚಾನ್ಸಸ್ ಇರತ್ತೆ. ಹಾಗಾಗಿ ಅದನ್ನ ನಾವು ನೆಕ್ಸ್ಟ್ ಇಯರ್ಗೆ ಕ್ಯಾರಿಡ್ ಫಾರ್ವರ್ಡ್ ಮಾಡ್ತೀವಿ. ಸೊ ಆ ಶಾರ್ಟ್ ವರ್ಕಿಂಗ್ಸ್ ಅಮೌಂಟ್ ಏನಿರುತ್ತೆ ಅದು ಕ್ಯಾರಿಡ್ ಫಾರ್ವರ್ಡ್ ಈ ಕಾಲಮಿಗೆ ಬರುತ್ತೆ. ನೆಕ್ಸ್ಟ್ ಸರ್ಪ್ಲಸ್ ಪೇಯೇಬಲ್ ಟು ದಿ ಲ್ಯಾಂಡ್ ಲಾರ್ಡ್. ಸರ್ಪ್ಲಸ್ ಪೇಯೇಬಲ್ ಟು ದಿ ಲ್ಯಾಂಡ್ ಲಾರ್ಡ್ ಅಂದ್ರೆ ನಾವು ಲ್ಯಾಂಡ್ ಲಾರ್ಡ್ಗೆ ಏನಾದ್ರು ಅಮೌಂಟ್ ಪೇ ಮಾಡೋದಿದ್ರೆ ಅದು ಈ ಕಾಲಮಿಗೆ ಬರುತ್ತೆ. ಸಾಮಾನ್ಯವಾಗಿ ನಾವು ರೀಕೂಪ್ ಎಲ್ಲ ಆದ ನಂತರ 1 ಇಯರ್ ಅಲ್ಲಿ ಸರ್ಪ್ಲಸ್ ಆಗಿರುತ್ತೆ. ಆದ್ರೆ ರೀಕೂಪ್ ಮಾಡ್ಲಿಕ್ಕೆ ಆಗಲ್ಲ, ಯಾವ ಅಮೌಂಟ್ ಉಳ್ಕೊಂಡಿರಲ್ಲ. ಹಾಗಾಗಿ ಆ ಸರ್ಪ್ಲಸ್ ಆದ ಅಮೌಂಟ್ ಅನ್ನ ನಾವು ಈ ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡ್ತೀವಿ. ಆ ಕೇಸಸ್ ಅಲ್ಲಿ ಆ ಅಮೌಂಟ್ ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಅಮೌಂಟ್ ಪೇಯೇಬಲ್ ಅಂದ್ರೆ ಮಿನಿಮಮ್ ರೆಂಟ್. ಆ ವರ್ಷ ಎಷ್ಟು ಮಿನಿಮಮ್ ರೆಂಟ್ ಅವರು ಪೇ ಮಾಡ್ತಾರೋ ಅದನ್ನ ನಾವು ಇಲ್ಲಿ ಲಾಸ್ಟ್ಗೆ ಪೇ ಮಾಡ್ಬೇಕು, ಅಮೌಂಟ್ ಪೇಯೇಬಲ್ ಅಲ್ಲಿ ಹಾಕ್ಬೇಕು ಅದನ್ನ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಫಸ್ಟ್ ಪ್ರಾಬ್ಲಮ್. A company leased a mine on 1/1/2014 at a minimum rent
of rupees 2 lakh per annum, merging into a royalty of rupees 10 per ton, with a power to recoup short workings over the first 3 years of the lease, the output of the mine for the first 4 years. Year and output. ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡಿ. 2014 ಅಲ್ಲಿ 12,000 ಔಟ್ಪುಟ್ ಆಗಿತ್ತು, 2015 ಅಲ್ಲಿ 15,100, 2016 ಅಲ್ಲಿ 21,900, 2017 ಅಲ್ಲಿ 25,000. Prepare the analytical table showing payment of royalty. ಅಂದ್ರೆ ರಾಯಲ್ಟಿ ಚಾರ್ಟ್ ಅನ್ನ ನಾವು ಪ್ರಿಪೇರ್ ಮಾಡ್ಬೇಕು. ಓಕೆ, ಇನ್ನೊಮ್ಮೆ ಕ್ವಶನ್ ನೋಡಿ. ಮಿನಿಮಮ್ ರೆಂಟ್ ಅವರು 2 lakh per annum ಈ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ರಾಯಲ್ಟಿ ಕೂಡ ₹10 per ton ಅಂದಿದ್ದಾರೆ. ಅಂದ್ರೆ 12,000 into 10 ಮಾಡ್ಬೇಕು, ಅದು ನಮ್ಗೆ ಆಕ್ಚುಯಲ್ ರಾಯಲ್ಟಿ ಅಮೌಂಟ್ ಆಗಿರುತ್ತೆ. ನೆಕ್ಸ್ಟ್ 4 year ಇದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇಯರ್ ಔಟ್ಪುಟ್ ರೀಕೂಪ್ ಮಾಡ್ಲಿಕ್ಕೆ ಹೇಳಿದ್ದಾರೆ ನೋಡಿ. ರೀಕೂಪ್ ಶಾರ್ಟ್ ವರ್ಕಿಂಗ್ಸ್ ಓವರ್ ದಿ ಫಸ್ಟ್ 3 years ಆಫ್ ದಿ ಲೀಸ್. ಅಂದ್ರೆ ಫಸ್ಟ್ 3 year ನಾವು ರೀಕೂಪ್ ಮಾಡ್ಕೊಳ್ಬಹುದು. 4th year ಗೆ ರೀಕೂಪ್ ಮಾಡಕ್ ಆಗಲ್ಲ, ಯಾಕಂದ್ರೆ ಕ್ವಶನ್ ಅಲ್ಲಿ ಅವರು ಫಸ್ಟ್ 3 year ಅಂತ ಹೇಳಿದ್ದಾರೆ. ಅಂದ್ರೆ 2016 ಗೆ ಅದರ ಅವಧಿ ಮುಗಿಯುತ್ತೆ. ನಾವು ರಿಕೂಪ್ ಮಾಡ್ಕೊಳ್ಳೋದಾದ್ರೆ ಇದೇ ಲಾಸ್ಟ್ ಇಯರ್, ನಮ್ಗೆ ಈ ವರ್ಷದೊಳಗೆ ನಾವು ರಿಕೂಪ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಯರ್ ನಾವು ರಿಕೂಪ್ ಮಾಡ್ಕೊಳ್ಳೋಕೆ ಆಗಲ್ಲ. ಸೊಲ್ಯೂಷನ್ ನೋಡೋಣ. ರಾಯಲ್ಟಿ ಚಾರ್ಟ್, ಇಯರ್ ಔಟ್ಪುಟ್, ಮಿನಿಮಮ್ ರೆಂಟ್, ರಾಯಲ್ಟಿ. ಇಲ್ಲಿ ಕ್ಯಾಲ್ಕುಲೇಷನ್ ಅನ್ನ ತೋರಿಸಿದೀನಿ. ಔಟ್ಪುಟ್ ಇಂಟು 10 ಮಾಡ್ಬೇಕು. ಶಾರ್ಟ್ ವರ್ಕಿಂಗ್ ಹಾಗೆ ಮಿನಿಮಮ್ ರೆಂಟ್ ಮೈನಸ್ ರಾಯಲ್ಟಿ. ಅಂದ್ರೆ ಮಿನಿಮಮ್ ರೆಂಟ್ ಜಾಸ್ತಿ ಇದ್ರೆ ಶಾರ್ಟ್ ವರ್ಕಿಂಗ್ ಆಗುತ್ತೆ, ರಾಯಲ್ಟಿ ಜಾಸ್ತಿ ಇದ್ರೆ ಸರ್ಪ್ಲಸ್ ಆಗುತ್ತೆ. ಸೊ ರಾಯಲ್ಟಿ ಮೈನಸ್ ಮಿನಿಮಮ್ ರೆಂಟ್. ಶಾರ್ಟ್ ವರ್ಕಿಂಗ್ ರೀಕೂಪ್ಡ್, ಶಾರ್ಟ್ ವರ್ಕಿಂಗ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇಲ್ಲಿ SW ಅಂತ ಬರ್ತಿದ್ದೀನಿ, ದಟ್ ಮೀನ್ಸ್ ಶಾರ್ಟ್ ವರ್ಕಿಂಗ್. ಈ ಶಾರ್ಟ್ ವರ್ಕಿಂಗ್ ಕ್ಯಾರಿಡ್ ಫಾರ್ವರ್ಡ್, ಸರ್ಪ್ಲಸ್ ಪೇಯೇಬಲ್, ಅಮೌಂಟ್ ಪೇಯೇಬಲ್. ಫಸ್ಟ್ ಇಯರ್ ನೋಡೋಣ. 2014 ಅಲ್ಲಿ 12,000 ಔಟ್ಪುಟ್ ಇತ್ತು. ಮಿನಿಮಮ್ ರೆಂಟ್ 2 lakh ಅಂತ ಹೇಳಿದ್ದಾರೆ. ರಾಯಲ್ಟಿ ಔಟ್ಪುಟ್ ಇಂಟು 10 ಮಾಡ್ಬೇಕು. ಅಂದ್ರೆ 12,000 into 10, ದಟ್ ಬಿಕಮ್ಸ್ 1,20,000. ಈಗ ನೋಡ್ಬೇಕು ಅದು ಶಾರ್ಟ್ ವರ್ಕಿಂಗ್ ಆಗಿದ್ಯಾ ಸರ್ಪ್ಲಸ್ ಆಗಿದ್ಯಾ ಅಂತ. ಇಲ್ಲಿ ನೋಡಿ 2 lakh ಮಿನಿಮಮ್ ರೆಂಟ್ ಇದೆ, ರಾಯಲ್ಟಿ 1,20,000 ಇದೆ. ಮಿನಿಮಮ್ ರೆಂಟೇ ಜಾಸ್ತಿ ಇದೆ ರಾಯಲ್ಟಿಗಿಂತ, ಹಾಗಾಗಿ ಇದು ಶಾರ್ಟ್ ವರ್ಕಿಂಗ್ ಆಗುತ್ತೆ. 2 lakh ಮೈನಸ್ 1,20,000, ಡಿಫರೆನ್ಸ್ ಅಮೌಂಟ್ ಈಸ್ 80,000. ಇದು ಶಾರ್ಟ್ ವರ್ಕಿಂಗ್ ಕಾಲಮ್ ಅಲ್ಲಿ ಹಾಕ್ಬೇಕು. ಸರ್ಪ್ಲಸ್ ಆಗಲ್ಲ, ಶಾರ್ಟ್ ವರ್ಕಿಂಗ್ ರಿಕೂಪ್ಡ್ ಆಗಲ್ಲ, ಯಾಕಂದ್ರೆ ಇದು ಶಾರ್ಟ್ ವರ್ಕಿಂಗ್ ಆಗಿದ್ದು. ಸರ್ಪ್ಲಸ್ ಆದ್ರೆ ಮಾತ್ರ ರಿಕೂಪ್ ಮಾಡ್ಕೊಳ್ಬಹುದಿತ್ತು. ಶಾರ್ಟ್ ವರ್ಕಿಂಗ್ ಆದ ಕಾರಣ ಇದು ರಿಕೂಪಿಗೆ ಬರಲ್ಲ. ಶಾರ್ಟ್ ವರ್ಕಿಂಗ್ ಟ್ರಾನ್ಸ್ಫರ್ಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಇದಕ್ಕೂ ಬರಲ್ಲ. ಶಾರ್ಟ್ ವರ್ಕಿಂಗ್ ಕ್ಯಾರಿಡ್ ಫಾರ್ವರ್ಡ್, ನೆಕ್ಸ್ಟ್ ಇಯರ್ಗೆ ನಾವು ಇದನ್ನ ಫಾರ್ವರ್ಡ್ ಮಾಡ್ತೀವಿ. ಯಾಕಂದ್ರೆ ನಮ್ಗೆ 3 ವರ್ಷ ಅವರು ಅವಧಿ ಕೊಟ್ಟಿದ್ದಾರೆ ರಿಕೂಪ್ ಮಾಡ್ಕೊಳ್ಳೋದಾದ್ರೆ. ಅಂದ್ರೆ 2014 ಗೆ ಇನ್ನು 2 ವರ್ಷ ಇದೆ, ರಿಕೂಪ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ, ರಿಕೂಪ್ ಮಾಡ್ಕೊಳ್ಬಹುದು. ಹಾಗಾಗಿ 2014 ಗೆ ನಾವು 80,000 ಏನ್ ಶಾರ್ಟ್ ವರ್ಕಿಂಗ್ ಇದೆಯೋ ಅದನ್ನ ನಾವು ನೆಕ್ಸ್ಟ್ ಇಯರಿಗೆ ಕ್ಯಾರಿಡ್ ಫಾರ್ವರ್ಡ್ ಮಾಡ್ತೀವಿ. ಸೊ ಆ ಕಾಲಮಿಗೆ 80,000 ಅಂತ ಹಾಕ್ಬೇಕು. ಸರ್ಪ್ಲಸ್ ಪೇಯಬಲ್, ಯಾವುದೇ ಅಮೌಂಟ್ ನಾವು ಪೇ ಮಾಡಲ್ಲ, ಹಾಗಾಗಿ ಡ್ಯಾಶ್. ಅಮೌಂಟ್ ಪೇಯಬಲ್ ಗೆ ಮಿನಿಮಮ್ ರೆಂಟ್ ಅವ್ರು ಪೇ ಮಾಡ್ಲೇಬೇಕು, ಹಾಗಾಗಿ 2 lakh ಇಲ್ಲಿ ಪೇ ಮಾಡ್ಬೇಕು. ನೆಕ್ಸ್ಟ್ 2015 ಅಲ್ಲಿ 15,100 ಔಟ್ಪುಟ್ ಇದೆ. ಮಿನಿಮಮ್ ರೆಂಟ್ 2 lakh. ರಾಯಲ್ಟಿ 15,100 into 10 ಮಾಡ್ಬೇಕು, 1,51,000 ಬರುತ್ತೆ. ಪುನಃ ಅದು ಶಾರ್ಟ್ ವರ್ಕಿಂಗ್ ಆಗಿದೆ ಸರ್ಪ್ಲಸ್ ಆಗಿದೆ ನೋಡ್ಬೇಕು. ಮಿನಿಮಮ್ ರೆಂಟೇ ಜಾಸ್ತಿ ಇದೆ, ಹಾಗಾಗಿ ಶಾರ್ಟ್ ವರ್ಕಿಂಗ್ಸ್ ಅಲ್ಲಿ ಡಿಫರೆನ್ಸ್ ಅಮೌಂಟ್ ಈಸ್ 49,000 ಬರಿಬೇಕು. ಸರ್ಪ್ಲಸ್ ಆಗಲ್ಲ, ಶಾರ್ಟ್ ವರ್ಕಿಂಗ್ ರಿಕೂಪ್ ಆಗಲ್ಲ, ಶಾರ್ಟ್ ವರ್ಕಿಂಗ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಈಗಲೇ ಹಾಕಲ್ಲ, ಯಾಕಂದ್ರೆ ಇನ್ನೂ 1 ವರ್ಷ ಇದೆ, ರಿಕೂಪ್ ಮಾಡ್ಕೊಳ್ಬಹುದು, ಚಾನ್ಸ್ ಇದೆ. ಹಾಗಾಗಿ ಅದನ್ನ ನೆಕ್ಸ್ಟ್ ಇಯರ್ಗೆ ನಾವು ಕ್ಯಾರಿಡ್ ಫಾರ್ವರ್ಡ್ ಮಾಡ್ತೀವಿ. ಅವಾಗ ಏನ್ ಮಾಡ್ಬೇಕಂದ್ರೆ ಶಾರ್ಟ್ ವರ್ಕಿಂಗ್ ಕ್ಯಾರಿಡ್ ಫಾರ್ವರ್ಡ್ ಅಲ್ಲಿ ಹಿಂದಿನ ವರ್ಷದ್ದು 80,000 ಈಗಾಗ್ಲೇ ಇತ್ತಲ್ವಾ, ಹಾಗಾಗಿ ಈ ವರ್ಷದ್ದು 49,000 ಇದೆ, ಅದನ್ನ ಪ್ಲಸ್ ಮಾಡಿ ಬರಿಬೇಕು. ನೆಕ್ಸ್ಟ್ ಇಯರ್ ಕ್ಯಾರಿಡ್ ಫಾರ್ವರ್ಡ್ ಮಾಡುವಾಗ ಅಲ್ಲಿ 1,29,000 ಆಗುತ್ತೆ, ಅದನ್ನ ಆ ಅಮೌಂಟ್ ಅನ್ನ ಬರಿಬೇಕು. ನೆಕ್ಸ್ಟ್ ಸರ್ಪ್ಲಸ್ ಪೇಯಬಲ್ ಕೂಡ ಯಾವ ಅಮೌಂಟ್ ಇಲ್ಲ, ಸೊ ಡ್ಯಾಶ್. ಅಮೌಂಟ್ ಪೇಯಬಲ್ ಗೆ 2 lakh. ದೆನ್ 2016 ಅಲ್ಲಿ ಔಟ್ಪುಟ್ 21,900, ಮಿನಿಮಮ್ ರೆಂಟ್ 2 lakh, ರಾಯಲ್ಟಿ
21,900 ಇಂಟು 10 ಮಾಡಿದಾಗ ರಾಯಲ್ಟಿ ನಮ್ಗೆ 2,19,000 ಬರುತ್ತೆ. ಅವಾಗ ನೋಡಿ ರಾಯಲ್ಟಿನೇ ಜಾಸ್ತಿ ಇದೆ. ರಾಯಲ್ಟಿ 2,19,000 ಇದೆ ಮೈನಸ್ ಮಿನಿಮಮ್ ರೆಂಟ್ 2 lakh ಮೀನ್ಸ್ 19,000 ಡಿಫರೆನ್ಸ್ ಅದು ಸರ್ಪ್ಲಸ್ ಆಗುತ್ತೆ. ಶಾರ್ಟ್ ವರ್ಕಿಂಗ್ ಕಾಲಮಿಗೆ ಬರಲ್ಲ. ಸರ್ಪ್ಲಸ್ ಕಾಲಮಿಗೆ ನಾವು 19,000 ಹಾಕ್ಬೇಕು. ರೀಕೂಪ್ ಮಾಡ್ಕೊಳ್ಬಹುದು. ಅಲ್ಲದೆ ಈ ವರ್ಷ ಲಾಸ್ಟ್ ರೀಕೂಪ್ ಮಾಡ್ಕೊಳ್ಳಿಕ್ಕೆ. ನೆಕ್ಸ್ಟ್ ವರ್ಷ ನಾವು ರೀಕೂಪ್ ಮಾಡ್ಕೊಳಕ್ ಆಗಲ್ಲ. ಇದು 2016ಗೆ ಆ ರೀಕೂಪ್ ಮಾಡುವ ಅವಧಿ ಮುಗಿಯತ್ತೆ. ಹಾಗಾಗಿ ನಾವು ಫುಲ್ ಈ 19,000 ಅನ್ನು ಕೂಡ ರೀಕೂಪ್ ಮಾಡ್ಕೊಳ್ತೀವಿ. ಯಾಕಂದ್ರೆ ನಮ್ಗೆ ರೀಕೂಪ್ ಮಾಡ್ಕೊಳ್ಳಿಕ್ಕೆ ಅಮೌಂಟ್ ನೋಡಿ 1,29,000 ಇದೆ. ಸೊ ಫುಲ್ ಅಮೌಂಟ್ ಅನ್ನ ರೀಕೂಪ್ ಮಾಡ್ಕೊಳ್ಬೇಕು 19,000. ನೆಕ್ಸ್ಟ್ 1,29,000 ಮೈನಸ್ 19,000 1,10,000. ಈ ಅಮೌಂಟ್ ಲಾಸ್ ನಮ್ಗೆ. ಈ 1,10,000 ನಮ್ಗೆ ರೀಕೂಪ್ ಮಾಡ್ಕೊಳ್ಳಿಕ್ ಆಗ್ಲಿಲ್ಲ. ಇದು ಲಾಸ್ ಆದ ಕಾರಣ ನಾವು ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಹಾಕ್ಬೇಕು. ಸೊ ಶಾರ್ಟ್ ವರ್ಕಿಂಗ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕಾಲಮ್ ಇದೆಯಲ್ಲ, ಅಲ್ಲಿ ಇದನ್ನ ತಗೊಳ್ಬೇಕು 1,10,000 ಅಂತ. ನೆಕ್ಸ್ಟ್ ಇಯರಿಗೆ ಕ್ಯಾರಿಡ್ ಫಾರ್ವರ್ಡ್ ಅಮೌಂಟ್ ಯಾವ್ದು ಇಲ್ಲ, ಹಾಗಾಗಿ ಡ್ಯಾಶ್. ಯಾಕಂದ್ರೆ ಈ ವರ್ಷವೇ ರೀಕೂಪ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಚಾನ್ಸ್ ಇರುದು. ನೆಕ್ಸ್ಟ್ ವರ್ಷ ಮಾಡ್ಕೊಳಕ್ ಆಗಲ್ಲ. ಸಪೋಸ್ ಇದ್ದಿದ್ರೆ ನಾವು ನೆಕ್ಸ್ಟ್ ಇಯರಿಗೆ ಕ್ಯಾರಿಡ್ ಫಾರ್ವರ್ಡ್ ಮಾಡ್ಬೋದಿತ್ತು. ಇಲ್ಲಿ ಅವಧಿ ಮುಗ್ದಾಯ್ತು, ಹಾಗಾಗಿ ಅದ್ ನಮ್ಗೆ ಅದಷ್ಟು ಲಾಸ್ ಅಂತ ಸಿಕ್ಕಿದೆ. ಹಾಗಾಗಿ ನಾವು ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಹಾಕಿ ಸೆಟಲ್ ಮಾಡ್ಕೊಂಡಿದೀವಿ. ಇನ್ಯಾವುದೇ ಅಮೌಂಟ್ ಬರಲ್ಲ, ಹಾಗಾಗಿ ಕ್ಯಾರಿಡ್ ಫಾರ್ವರ್ಡ್ ಆಗಲ್ಲ. ನೆಕ್ಸ್ಟ್ ಸರ್ಪ್ಲಸ್ ಪೇಯಬಲ್ಗೂ ನಾವು ಯಾವ ಅಮೌಂಟ್ ಪೇ ಮಾಡಲ್ಲ. ಸೊ ಡ್ಯಾಶ್. ನೆಕ್ಸ್ಟ್ ಅಮೌಂಟ್ ಪೇಯಬಲ್ ಕಾಲಮಿಗೆ 2 lakh. ನೆಕ್ಸ್ಟ್ 2017 ಅಲ್ಲಿ ಔಟ್ಪುಟ್ 25,000, ಮಿನಿಮಮ್ ರೆಂಟ್ 2 lakh. ರಾಯಲ್ಟಿ 25,000 ಇಂಟು 10 ಮಾಡ್ಬೇಕು, 2,50,000 ಬರುತ್ತೆ. ಇಲ್ಲೂ ಕೂಡ ರಾಯಲ್ಟಿನೇ ಜಾಸ್ತಿ ಇದೆ, ಹಾಗಾಗಿ ಶಾರ್ಟ್ ವರ್ಕಿಂಗ್ ಆಗಲ್ಲ, ಸರ್ಪ್ಲಸ್ ಆಗತ್ತೆ. ನೋಡಿ ಸರ್ಪ್ಲಸ್ 50,000. ಆದ್ರೆ ಇದನ್ನ ರೀಕೂಪ್ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಯಾವ್ದೇ ಅಮೌಂಟ್ ಕೂಡ ಇಲ್ಲ. ನಾವು ಹಿಂದಿನ ವರ್ಷನೇ ಎಲ್ಲ ಸೆಟಲ್ ಮಾಡ್ಕೊಂಡ್ಬಿಟ್ಟಿದೀವಿ. ಈ ವರ್ಷ ಯಾವ್ದೇ ಅಮೌಂಟ್ ಕ್ಯಾರಿ ಫಾರ್ವರ್ಡ್ ಆಗಿಲ್ಲ. ಹಾಗಾಗಿ ಈ ಸರ್ಪ್ಲಸ್ ನ ನಾವು ಡೈರೆಕ್ಟ್ ಸರ್ಪ್ಲಸ್ ಪೇಯಬಲ್ ಟು ಲ್ಯಾಂಡ್ ಲಾರ್ಡ್ಗೆ ಕೊಡ್ಬೇಕು. ಇಲ್ಲಿ ನೋಡಿ, ಇಲ್ಲಿ 50,000 ಹಾಕಿದ್ದೇವೆ. ಈ 3 ಕಾಲಮಿಗೂ ಯಾವ್ದೇ ಅಮೌಂಟ್ ಬರಲ್ಲ. ಡೈರೆಕ್ಟ್ ಸರ್ಪ್ಲಸ್ ಪೇಯಬಲ್ ಕಾಲಮಿಗೆ 50,000 ಹಾಕ್ಬೇಕು. ದೆನ್ ಅಮೌಂಟ್ ಪೇಯಬಲ್ ಅಲ್ಲಿ ಆ ವರ್ಷದ ಮಿನಿಮಮ್ ರೆಂಟ್ 2 lakh ಅಂತ ಇದೆ. ಅದಲ್ಲದೆ ಸರ್ಪ್ಲಸ್ ಪೇಯಬಲ್ ಟು ಲ್ಯಾಂಡ್ ಲಾರ್ಡ್ಗೆ ಅವರು 50,000 ಅನ್ನ ಪೇ ಮಾಡಿದ್ದಾರೆ. ಅದನ್ನು ಕೂಡ ಆಡ್ ಮಾಡಿ ಲಾಸ್ಟ್ ಅಮೌಂಟ್ ಪೇಯಬಲ್ ಕಾಲಮಿಗೆ ಹಾಕ್ಬೇಕು. ಅದು 2,50,000. Then second problem, on 1st January 1993, Bindhu Limited leased some land for a minimum rent of rupees 3,000 for the first year, rupees 5,000 in the second year, and third year rupees 10,000 per annum. ಇವ್ರ ಮಿನಿಮಮ್ ರೆಂಟ್ ಇಲ್ಲಿ ಫಸ್ಟ್ ಇಯರಿಗೆ 3,000 ಅಂತ ಕೊಟ್ಟಿದ್ದಾರೆ, ಸೆಕೆಂಡ್ ಇಯರಿಗೆ 5,000 ಅಂತ ಕೊಟ್ಟಿದ್ದಾರೆ, ಥರ್ಡ್ ಇಯರಿಗೆ 10,000 ಪರ್ ಆನಮ್ ಅಂತ ಕೊಟ್ಟಿದ್ದಾರೆ. ಥರ್ಡ್ ಇಯರ್ ಅಂದ್ರೆ ಥರ್ಡ್ ಇಯರ್ ಮಾತ್ರ ಅಂತಲ್ಲ, 4th ಇಯರ್ 5th ಇಯರಿಗೂ ಬರುತ್ತೆ. ಯಾಕಂದ್ರೆ ಇಲ್ಲಿ 5th ಇಯರ್ ಇನ್ಫಾರ್ಮೇಶನ್ ಇದೆ. merged into a royalty of 50 paise per ton with the power to recoup short workings over 2 years. After the occurring of short workings, the annual output for the 5 years were year method output information. 1993 ಅಲ್ಲಿ 3,000 units, 1994 ಅಲ್ಲಿ 8,600, 1995 ಅಲ್ಲಿ 22,000, 1996 ಅಲ್ಲಿ 18,000. ಆ ಇಯರ್ ಅಲ್ಲಿ ನೋಡಿ ಸ್ಟ್ರೈಕ್ ಫಾರ್ 3 months ಸ್ಟ್ರೈಕ್ ಆದ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. 1997 ಅಲ್ಲಿ 40,000 ಔಟ್ಪುಟ್ ಕೊಟ್ಟಿದ್ದಾರೆ. ಈಗ ಸ್ಟ್ರೈಕ್ ಆಗಿದೆ ಅಲ್ವಾ, ಇದರ ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ದೇರ್ ವಾಸ್ ಅ ಪ್ರೊವಿಷನ್ ಇನ್ ದಿ ಲೀಸ್ ದಟ್ ಇನ್ ದ event of a strike and the minimum rental not being reached, the actual royalty earned for the year discharged all rental obligations for that year. Prepare royalty chart. ಮಿನಿಮಮ್ ರೆಂಟ್ ಕೊಟ್ಟಿದ್ದಾರೆ, ರಾಯಲ್ಟಿ 50 ಪೈಸೆ ಪರ್ ಟನ್ ಅಂತ ಹೇಳಿದ್ದಾರೆ. 50 ಪೈಸೆನ ರುಪೀಸಿಗೆ ಕನ್ವರ್ಟ್ ಮಾಡಿದಾಗ ನಿಮ್ಗೆ 0.50 ಅಂತ ಬರುತ್ತೆ.
ಫಿಫ್ತ್ 5 ವರ್ಷದ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಔಟ್ಪುಟ್ ಸಹ ಇದೆ. ಆದ್ರೆ 1996 ಅಲ್ಲಿ ಏನಾಗಿದೆ ಅಂದ್ರೆ ಸ್ಟ್ರೈಕ್ ಆದ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಸ್ಟ್ರೈಕ್ ಫಾರ್ 3 months ಅಂತ. ಈ ತರ ಕೊಟ್ಟಾಗ ಏನಾಗತ್ತೆ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, strike minimum rental not being reached the actual royalty. That means ಸ್ಟ್ರೈಕ್ ಆದಾಗ ನಮ್ಗೆ ರಾಯಲ್ಟಿ ಕಡಿಮೆ ಆಗುತ್ತೆ. ಹಾಗಾಗಿ ಆ ಪ್ರೊವಿಷನ್ ಪ್ರಕಾರ ಅವ್ರು ಹೇಳಿದ್ದಾರೆ, ಡಿಸ್ಚಾರ್ಜ್ ಆಲ್ ರೆಂಟಲ್ ಅಬ್ಲಿಗೇಷನ್ಸ್ ಫಾರ್ ದಿ ಇಯರ್. ಅಂದ್ರೆ ಆಕ್ಚುಯಲ್ ರಾಯಲ್ಟಿ ನಾವು ಎಷ್ಟು ಅರ್ನ್ ಮಾಡ್ತೇವೋ, ನಮಗೆ ಆಕ್ಚುಯಲ್ ರಾಯಲ್ಟಿ ಅಮೌಂಟ್ ಎಷ್ಟು ಸಿಗ್ತದೋ ಅಷ್ಟೇ ಅಮೌಂಟ್ ಅನ್ನ ನಾವು ಮಿನಿಮಮ್ ರೆಂಟ್ ಆಗಿ ಟ್ರೀಟ್ ಮಾಡ್ಬೇಕು. ಇಲ್ಲಿ ಮಿನಿಮಮ್ ರೆಂಟ್ ಅನ್ನ 4th ಇಯರಿಗೆ ಅಂದ್ರೆ 1996ಗೆ ಮಿನಿಮಮ್ ರೆಂಟ್ 10,000 ಆಗಲ್ಲ. ಇಲ್ಲಿ ಆಕ್ಚುಯಲ್ ರಾಯಲ್ಟಿ ಅನ್ನೋದು ಎಷ್ಟು ಸಿಗತ್ತೋ ನಾವು ಅಷ್ಟನ್ನೇ ಮಿನಿಮಮ್ ರೆಂಟ್ ಅಂತ ತೋರಿಸ್ಬೇಕು, ಹಾಗೆ ಟ್ರೀಟ್ ಮಾಡ್ಬೇಕು. ಆ ಇನ್ಫಾರ್ಮೇಶನ್ ಈ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ರೀಕೂಪ್, ಶಾರ್ಟ್ ವರ್ಕಿಂಗ್ ರೀಕೂಪ್ ಯಾವಾಗ ಮಾಡ್ಬೇಕು, ಎಷ್ಟು ವರ್ಷ ಇದಕ್ಕೆ ಅವಧಿ ಫಿಕ್ಸ್ ಮಾಡಿದಾರೆ ಅಂತ ನೋಡ್ಬೇಕು. recoup short workings over 2 years after the occurring of short workings. Okay. ಶಾರ್ಟ್ ವರ್ಕಿಂಗ್ಸ್ ಎಲ್ಲ ಆದ ನಂತರ ರೀಕೂಪ್ ಮಾಡ್ಕೊಳ್ಳಿಕ್ಕೆ 2 ವರ್ಷ ಅವಧಿ ಉಂಟು ಅವರಿಗೆ. 2 ವರ್ಷ ನಾವು ರೀಕೂಪ್ ಮಾಡ್ಕೊಳ್ಬಹುದು. ನಂತರ ಆಗಲ್ಲ, 2 ವರ್ಷ ರೀಕೂಪ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ಸ್ ಇದೆ. ನೆಕ್ಸ್ಟ್ ಪ್ರಿಪೇರ್ ರಾಯಲ್ಟಿ ಚಾರ್ಟ್. ಈಗ ರಾಯಲ್ಟಿ ಚಾರ್ಟ್ ಅನ್ನ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕು. ಸೊಲ್ಯೂಷನ್ ನೋಡೋಣ. ರಾಯಲ್ಟಿ ಚಾರ್ಟ್, ಇಯರ್, year, output, minimum rent, royalty, short working, surplus, short working recouped, short working transferred to profit and loss account. SW means short working. Short working carried forward, surplus payable, amount payable. Year 1993 ಅಲ್ಲಿ ಔಟ್ಪುಟ್ 3000 ಇದೆ. ಮಿನಿಮಮ್ ರೆಂಟ್ ಅವರೇ ಕೊಟ್ಟಿದ್ದಾರೆ ಫಸ್ಟ್ ಇಯರಿಗೆ 3000 ಅಂತ. ರಾಯಲ್ಟಿ, ಸೊ 3000 ಇಂಟು 0.50 ಮಾಡ್ಬೇಕು, ಆಗ 1500 ಸಿಗತ್ತೆ ರಾಯಲ್ಟಿ. ನೆಕ್ಸ್ಟ್ ಮಿನಿಮಮ್ ರೆಂಟ್, ರಾಯಲ್ಟಿ ಯಾವ್ದು ಜಾಸ್ತಿ ಇದೆ ಅಂದ್ರೆ ಸರ್ಪ್ಲಸ್ ಆಗತ್ತಾ ಶಾರ್ಟ್ ವರ್ಕಿಂಗ್ ಆಗತ್ತಾ ನೋಡ್ಬೇಕು. ಮಿನಿಮಮ್ ರೆಂಟೇ ಜಾಸ್ತಿ ಇದೆ, ಸೊ ಇದು ಶಾರ್ಟ್ ವರ್ಕಿಂಗ್ ಆಗುತ್ತೆ. 3000 minus 1500, ಡಿಫರೆನ್ಸ್ ಅಮೌಂಟ್ ಇಸ್ 1500. ಅದನ್ನ ಶಾರ್ಟ್ ವರ್ಕಿಂಗ್ ಕಾಲಮ್ ಅಲ್ಲಿ ಹಾಕ್ಬೇಕು. ಸರ್ಪ್ಲಸ್ ಆಗಲ್ಲ, ಶಾರ್ಟ್ ವರ್ಕಿಂಗ್ ರೀಕೂಪ್ಡ್ ಆಗಲ್ಲ, ಶಾರ್ಟ್ ವರ್ಕಿಂಗ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಹಾಕಲ್ಲ, ಯಾಕಂದ್ರೆ ಇನ್ನೂ 2 ವರ್ಷ ಇದಕ್ಕೆ ಅವಧಿ ಇದೆ, ರಿಕೂಪ್ ಮಾಡ್ಕೊಳ್ಬಹುದು, ಚಾನ್ಸ್ ಇದೆ. ಹಾಗಾಗಿ ಇದನ್ನ ನಾವು ನೆಕ್ಸ್ಟ್ ಇಯರ್ಗೆ ಕ್ಯಾರಿಡ್ ಫಾರ್ವರ್ಡ್ ಮಾಡ್ತೀವಿ. ಹಾಗಾಗಿ ಶಾರ್ಟ್ ವರ್ಕಿಂಗ್ ಕ್ಯಾರಿಡ್ ಫಾರ್ವರ್ಡ್ ಕಾಲಮ್ ಅಲ್ಲಿ 1500 ಅನ್ನ ಬರಿಬೇಕು. ಸರ್ಪ್ಲಸ್ ಪೇಯಬಲ್ ಆಗಲ್ಲ, ಅಮೌಂಟ್ ಪೇಯಬಲ್ ಅಲ್ಲಿ 3000. ನೆಕ್ಸ್ಟ್ 1994 ಅಲ್ಲಿ 8600 ಔಟ್ಪುಟ್ ಇದೆ, ಮಿನಿಮಮ್ ರೆಂಟ್ 5000 ಇದೆ. ಅವರೇ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ, ಕ್ವಶನ್ ಅಲ್ಲಿ 5000 ಮಿನಿಮಮ್ ರೆಂಟ್ ಸೆಕೆಂಡ್ ಇಯರಿಗೆ ಅಂತ. ನೆಕ್ಸ್ಟ್ ರಾಯಲ್ಟಿ 8600 ಇಂಟು 0.50 ಮಾಡ್ಬೇಕು, 4300. ಇಲ್ಲೂ ಕೂಡ ಮಿನಿಮಮ್ ರೆಂಟೇ ಜಾಸ್ತಿ ಇದೆ, ಹಾಗಾಗಿ ಶಾರ್ಟ್ ವರ್ಕಿಂಗ್ ಆಗುತ್ತೆ. 5000 ಮೈನಸ್ 4300 700, ಅದು ಶಾರ್ಟ್ ವರ್ಕಿಂಗ್ ಹೋಗುತ್ತೆ. ಸರ್ಪ್ಲಸ್ ಕಾಲಮ್ ಅಲ್ಲಿ ಏನು ಬರಲ್ಲ, ಶಾರ್ಟ್ ವರ್ಕಿಂಗ್ ರೀಕೂಪ್ ಕೂಡ ಆಗಲ್ಲ, ಶಾರ್ಟ್ ವರ್ಕಿಂಗ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು ಆಗಲ್ಲ. ಬಟ್ ನಾವು ಕ್ಯಾರಿಡ್ ಫಾರ್ವರ್ಡ್ ನೆಕ್ಸ್ಟ್ ಇಯರಿಗೆ ಫಾರ್ವರ್ಡ್ ಮಾಡ್ಬೋದು, ಯಾಕಂದ್ರೆ ನೆಕ್ಸ್ಟ್ ಇಯರ್ ಅಲ್ಲಿ ಎಲ್ಲಾದ್ರೂ ನಾವು ರಿಕೂಪ್ ಮಾಡ್ಕೊಳ್ಬಹುದು, ಚಾನ್ಸ್ ಇದೆ ಅಂತ. ಸೊ ನಾವ್ ಹಿಂದಿನ ವರ್ಷ 1500 ಅನ್ನ ಕ್ಯಾರಿಡ್ ಫಾರ್ವರ್ಡ್ ಮಾಡಿದ್ದು, ಈ ವರ್ಷ 700 ಇದೆ. ಸೊ ಅದೆರಡನ್ನು ಪ್ಲಸ್ ಮಾಡಿ ಒಟ್ಟಿಗೆ ಇಲ್ಲಿ ಬರಿಬೇಕು. ಶಾರ್ಟ್ ವರ್ಕಿಂಗ್ ಕ್ಯಾರಿಡ್ ಫಾರ್ವರ್ಡ್ ಮಾಡಿ 1500 ಪ್ಲಸ್ 700 ಅದೇ 2200, ಅದನ್ನ ಬರ್ಕೊಳ್ಬೇಕು. ನೆಕ್ಸ್ಟ್ ಸರ್ಪ್ಲಸ್ ಪೇಯಬಲ್ಗೆ ಯಾವ್ದೇ ಅಮೌಂಟ್ ಪೇ ಮಾಡಿಲ್ಲ, ಹಾಗಾಗಿ ಬರಲ್ಲ. ಅಮೌಂಟ್ ಪೇಯಬಲ್ ಅಲ್ಲಿ 5000,
ನೆಕ್ಸ್ಟ್ 1995 ಅಲ್ಲಿ 22,000 ಔಟ್ಪುಟ್, ಮಿನಿಮಮ್ ರೆಂಟ್ 10,000, ರಾಯಲ್ಟಿ 22,000 ಇಂಟು 0.50 ಮಾಡ್ಬೇಕು, ಅದು ರಾಯಲ್ಟಿ ಅಮೌಂಟ್ ಆಗಿರುತ್ತೆ, ಅದು 11,000 ಇದೆ. ಓಕೆ, ಇಲ್ಲಿ ರಾಯಲ್ಟಿನೇ ಜಾಸ್ತಿ ಇದೆ ಮಿನಿಮಮ್ ರೆಂಟ್ಗಿಂತ, ಹಾಗಾಗಿ ಇದು ಸರ್ಪ್ಲಸ್ ಆಗುತ್ತೆ, ಶಾರ್ಟ್ ವರ್ಕಿಂಗ್ ಆಗಲ್ಲ. ಹಾಗಾಗಿ ಶಾರ್ಟ್ ವರ್ಕಿಂಗ್ ಕಾಲಮ್ ಅಲ್ಲಿ ಡ್ಯಾಶ್, ಸರ್ಪ್ಲಸ್ ಕಾಲಮ್ಗೆ ಎಷ್ಟು ಸರ್ಪ್ಲಸ್ ಆಗಿದೆ ಅಂದ್ರೆ 11,000 ಮೈನಸ್ 10,000 ಮಾಡುವ 1,000 ಡಿಫ್ರೆನ್ಸಿಂಗ್ ಅಮೌಂಟ್. ಸೊ ಅದನ್ನ ಸರ್ಪ್ಲಸ್ ಕಾಲಮ್ಗೆ ಹಾಕ್ಬೇಕು. ಶಾರ್ಟ್ ವರ್ಕಿಂಗ್ ರೀಕೂಪ್. ಓಕೆ, ರೀಕೂಪ್ ಮಾಡ್ಕೊಳ್ಬಹುದು ನಾವು, ಯಾಕಂದ್ರೆ ಫಸ್ಟ್ ಇಯರಿಗೆ ಈಗ 1993ಗೆ 2 ವರ್ಷ ಅವಧಿ ಉಂಟು ರೀಕೂಪ್ ಮಾಡ್ಕೊಳ್ಳಿಕ್ಕೆ. ಹಾಗೆ 1994ಗೂ 2 ವರ್ಷ ರೀಕೂಪ್ ಮಾಡ್ಕೊಳ್ಬೇಕು ಅವಧಿ ಇದೆ. 1993 ಇದು ಅವಧಿ 1995 ಅಲ್ಲೇ ಮುಗಿಯುತ್ತೆ, ಯಾಕಂದ್ರೆ ಇದು ಫಸ್ಟ್ ಇಯರ್, ಇದು ಸೆಕೆಂಡ್ ಇಯರ್, ಅದಕ್ಕೆ ರೀಕೂಪ್ ಮಾಡ್ಕೊಳ್ಳಿಕ್ಕೆ. 1994ಗೆ 1995 ಫಸ್ಟ್ ಇಯರ್, 1996 ಸೆಕೆಂಡ್ ಇಯರ್, ಈ 2 ವರ್ಷದಲ್ಲಿ ಇದರದ್ದು ರೀಕೂಪ್ ಮಾಡ್ಕೊಳ್ಬಹುದು ಈ ಅಮೌಂಟ್. 1993 ಅಲ್ಲಿ 1993 ಇದು 1,500 ಶಾರ್ಟ್ ವರ್ಕಿಂಗ್ಸ್ ಇದೆ, ಅದನ್ನ ನಾವು ರೀಕೂಪ್ ಮಾಡ್ಕೊಳ್ಬೇಕು. ಇದೇ ಲಾಸ್ಟ್ ಇಯರ್, ಈ ಇಯರ್ ಅಲ್ಲೇ ನಾವು ರೀಕೂಪ್ ಮಾಡ್ಕೊಳ್ಬೇಕು. ಹಾಗಾಗಿ 1,500 ಅನ್ನ ಇಲ್ಲಿ 1,000 ರೀಕೂಪ್ ಮಾಡ್ಕೊಂಡಿದೀವಲ್ಲ, ಅದನ್ನ ಮೈನಸ್ ಮಾಡ್ಬೇಕು. 1,500 ಮೈನಸ್ 1,000 ಮೀನ್ಸ್ 500. ಆದ್ರೂ ನಮ್ಗೆ 500 ಉಳ್ಕೊಳ್ತು, ಇದು ನಮ್ಗೆ ಲಾಸ್ ಆದ ಕಾರಣ ಇದನ್ನ ಶಾರ್ಟ್ ವರ್ಕಿಂಗ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಇದು ಇರ್ರಿಕವರೇಬಲ್, ನಮ್ಗೆ ರಿಕವರ್ ಮಾಡ್ಕೊಳ್ಳಿಕ್ಕೆ ಆಗ್ಲೇ ಇಲ್ಲ, ಇದು ನಮ್ಗೆ ಲಾಸ್ ಆಯ್ತು. ಹಾಗಾಗಿ ಇದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕಾಲಮ್ ಅಲ್ಲಿ ಹಾಕ್ಬೇಕು. 700 ನೆಕ್ಸ್ಟ್ ಇಯರಿಗೆ ಕ್ಯಾರಿಡ್ ಫಾರ್ವರ್ಡ್ ಮಾಡ್ಬೇಕು. ಯಾಕೆ ಅಂದ್ರೆ ಇದಕ್ಕೆ ಇನ್ನೂ 1 ವರ್ಷ ಅವಧಿ ಇದೆ, ಇನ್ನೂ 1 ವರ್ಷದಲ್ಲಿ ನಾವು ಬೇಕಾದ್ರೆ ರೀಕೂಪ್ ಮಾಡ್ಕೊಳ್ಬಹುದು. ಹಾಗಾಗಿ ಇದನ್ನ ಈ 700 ಅನ್ನ ನಾವು ನೆಕ್ಸ್ಟ್ ಇಯರಿಗೆ ಕ್ಯಾರಿಡ್ ಫಾರ್ವರ್ಡ್ ಮಾಡ್ತೀವಿ. ಹಾಗಾಗಿ ಈ ಕಾಲಮ್ ಅಲ್ಲಿ ಇದನ್ನು ಬರಿಬೇಕು. ನೆಕ್ಸ್ಟ್ ಸರ್ಪ್ಲಸ್ ಪೇಯಬಲ್, ಯಾವುದೇ ಅಮೌಂಟ್ ಪೇ ಮಾಡಲ್ಲ, ಹಾಗಾಗಿ ಡ್ಯಾಶ್. ಅಮೌಂಟ್ ಪೇಯಬಲ್ ಅಲ್ಲಿ ಆ ವರ್ಷದ ಮಿನಿಮಮ್ ರೆಂಟ್ ಅನ್ನ ಪೇ ಮಾಡ್ಲೇಬೇಕು, ಹಾಗಾಗಿ 10,000 ಇಲ್ಲಿ ಬರುತ್ತೆ. ನೆಕ್ಸ್ಟ್ 1996 ಅಲ್ಲಿ 18,000 ಔಟ್ಪುಟ್ ಇತ್ತು. ಮಿನಿಮಮ್ ರೆಂಟ್ ಆಕ್ಚುಲಿ 10,000 ಅಂತ ಕ್ವಶನ್ ಅಲ್ಲಿ ಇತ್ತು, ಆದ್ರೆ ಇಲ್ಲಿ ಸ್ಪೆಷಲ್ ಪಾಯಿಂಟ್ ಅದೇ ಸ್ಟ್ರೈಕ್ ಆಗಿದೆ ಅಲ್ಲ, ಹಾಗಾಗಿ ಆ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾರೆ ರೆಂಟಲ್ ಆಬ್ಲಿಗೇಷನ್ಸ್ ಪ್ರಕಾರ ನಾವ್ ಇದನ್ನ ಟ್ರೀಟ್ ಮಾಡ್ಬೇಕು. ಹಾಗಾಗಿ ಫಸ್ಟಿಗೆ ಇಲ್ಲಿ ರಾಯಲ್ಟಿ ಎಷ್ಟು, ಆಕ್ಚುಯಲ್ ರಾಯಲ್ಟಿ ನಮ್ಗೆ ಎಷ್ಟು ಬರುತ್ತೆ ಅಂತ ನೋಡ್ಬೇಕು. 18,000 ಇಂಟು 0.50 ಮಾಡಿದಾಗ 9,000 ಬರುತ್ತೆ ರಾಯಲ್ಟಿ. ಈ ರೆಂಟಲ್ ಆಬ್ಲಿಗೇಷನ್ ಅಂದ್ರೆ ಅದೇ ರಾಯಲ್ಟಿ ಅಮೌಂಟ್ ಎಷ್ಟು ಬಂದಿದೆ ಅಷ್ಟೇ ಮಿನಿಮಮ್ ರೆಂಟ್ ಆಗಿರತ್ತೆ ಆ ಇಯರ್ ಇದು. ಹಾಗಾಗಿ ಮಿನಿಮಮ್ ರೆಂಟ್ ಕೂಡ 9,000 ಆಗುತ್ತೆ. ಈ ಪಾಯಿಂಟ್ ಯಾಕೆ ಬಂದಿದೆ ಅಂದ್ರೆ ಅಲ್ಲಿ ಸ್ಟ್ರೈಕ್ ಇನ್ಫಾರ್ಮೇಶನ್ ಕೊಟ್ಟಿದ್ರು, ಆ ಸ್ಟ್ರೈಕ್ ಮೆನ್ಷನ್ ಇದ್ರೆ ನಾವು ಆ ಪ್ರಾಬ್ಲಮ್ ಅನ್ನ ಆ ಇಯರ್ ಅನ್ನ ಈ ತರ ಟ್ರೀಟ್ ಮಾಡ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಮಿನಿಮಮ್ ರೆಂಟ್ ಮತ್ತೆ ರಾಯಲ್ಟಿ ಎರಡು ಈಕ್ವಲ್ 9,000. ಇಲ್ಲಿ ಶಾರ್ಟ್ ವರ್ಕಿಂಗು ಆಗಲ್ಲ, ಸರ್ಪ್ಲಸ್ ಆಗಲ್ಲ, ಸೊ ರೀಕೂಪ್ ಮಾಡ್ಕೊಳಿಕ್ಕೆ ಆಪ್ಷನ್ ಇಲ್ಲ. ಒಂದ್ ವೇಳೆ ಸರ್ಪ್ಲಸ್ ಏನಾರ ಆಗಿದ್ರೆ ನಾವು ರೀಕೂಪ್ ಮಾಡ್ಕೊಳ್ಬೋದಿತ್ತು, ಆ 700 ಇತ್ತು ನಮ್ಗೆ. ಆದ್ರೆ ಇಲ್ಲಿ ಯಾವುದೇ ಇನ್ಫಾರ್ಮೇಶನ್ ಇಲ್ಲ, ಹಾಗಾಗಿ ಯಾವುದೇ ಅಮೌಂಟ್ ನಮ್ಗೆ ಸಿಗಲ್ಲ, ಹಾಗಾಗಿ ರೀಕೂಪ್ ಕೂಡ ಮಾಡ್ಕೊಳಕ್ ಆಗಲ್ಲ. ಆ 700 ನಮ್ಗೆ ಲಾಸ್ ಆಗತ್ತೆ, ಅದನ್ನ ನಾವು ಇರ್ರಿಕವರೇಬಲ್ ಅಂತ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಹಾಕ್ತೀವಿ. ಕ್ಯಾರಿಡ್ ಫಾರ್ವರ್ಡ್ ಮಾಡಕ್ಕೆ ಯಾವ ಅಮೌಂಟು ಇಲ್ಲ, ನಾವೆಲ್ಲ ಸೆಟಲ್ ಮಾಡಿ ಆಯ್ತು. ಹಾಗಾಗಿ ಕ್ಯಾರಿಡ್ ಫಾರ್ವರ್ಡ್ ಕಾಲಮ್ ಅಲ್ಲಿ ಡ್ಯಾಶ್, ಸರ್ಪ್ಲಸ್ ಪೇಯಬಲ್ ಕಾಲಮ್ ಆಲ್ಸೋ ಡ್ಯಾಶ್, ಅಮೌಂಟ್ ಪೇಯಬಲ್ ಗೆ 9,000 ಮಿನಿಮಮ್ ರೆಂಟ್ ಅನ್ನ ಪೇ ಮಾಡ್ಲೇಬೇಕು. ಸೊ 1997 40,000 ಔಟ್ಪುಟ್, ಮಿನಿಮಮ್ ರೆಂಟ್ 10,000, ಈ ವರ್ಷ 10,000 ಆಗುತ್ತೆ. ಯಾಕೆ ಸ್ಟ್ರೈಕ್ ಇನ್ಫಾರ್ಮೇಶನ್ ಹಿಂದಿನ ವರ್ಷ ಇತ್ತು, ಈ ವರ್ಷ ಇಲ್ಲ. ಸೊ ಇಲ್ಲಿ ಮಿನಿಮಮ್ ರೆಂಟ್ ಅಷ್ಟೇ 10,000 ಇರುತ್ತೆ. ಸೊ 5th ಇಯರ್ ಅಂದ್ರೆ 1997 ಅಲ್ಲಿ ಮಿನಿಮಮ್ ರೆಂಟ್ 10,000 ತಗೊಂಡಿದ್ದಾರೆ, ರಾಯಲ್ಟಿ 20,000 ಬರುತ್ತೆ. ಅಂದ್ರೆ 40,000 ಇಂಟು 0.50 ಮಾಡಿ ಇದ್ದಾಗ 20,000 ಬರುತ್ತೆ, ಅದು ರಾಯಲ್ಟಿ. ನೆಕ್ಸ್ಟ್
ಶಾರ್ಟ್ ವರ್ಕಿಂಗ್ ಆಗಿದೆಯಾ ಸರ್ಪ್ಲಸ್ ಆಗಿದೆಯಾ ನೋಡ್ಬೇಕು. ರಾಯಲ್ಟಿನೇ ಜಾಸ್ತಿ ಇದೆ ಮಿನಿಮಮ್ ರೆಂಟ್ ಗಿಂತ, ಹಾಗಾಗಿ ಸರ್ಪ್ಲಸ್ ಅಲ್ಲಿ 10,000 ಬರುತ್ತೆ. ನೆಕ್ಸ್ಟ್ ರೀಕೂಪ್ ಮಾಡಕ್ ಆಗಲ್ಲ, ಯಾಕಂದ್ರೆ ನಮ್ಗೆ ರೀಕೂಪ್ ಮಾಡುವಂತ ಅವಧಿ ಮುಗ್ದೋಗಿದೆ ಹಿಂದಿನ ವರ್ಷನೇ. ಹಾಗಾಗಿ ಇದನ್ನ ನಾವು ಡೈರೆಕ್ಟ್ ಸರ್ಪ್ಲಸ್ ಪೇಯೇಬಲ್ ಟು ಲ್ಯಾಂಡ್ ಲಾರ್ಡ್ಗೆ ಇದನ್ನ ಪೇ ಮಾಡ್ಬೇಕು. ಸೊ ಲ್ಯಾಂಡ್ ಲಾರ್ಡ್ ಕಾಲಮ್ ಅಂದ್ರೆ ಸರ್ಪ್ಲಸ್ ಪೇಯೇಬಲ್ ಗೆ ಕಾಲಮ್ ಅಲ್ಲಿ ನಾವು 10,000 ಬರಿಬೇಕು. ಲಾಸ್ಟ್ ಅಮೌಂಟ್ ಪೇಯೇಬಲ್ 20,000 ಬಂದಿದೆ. ಅಮೌಂಟ್ ಪೇಯೇಬಲ್ ಹೇಗೆ ಅಂದ್ರೆ ಆ ವರ್ಷದ್ದು ಮಿನಿಮಮ್ ರೆಂಟ್ ಅವರು ಪೇ ಮಾಡ್ಲೇಬೇಕು. ಅದ್ರ ಜೊತೆ ಆ ವರ್ಷದ ಮಿನಿಮಮ್ ರೆಂಟ್ 10,000 ಇದೆ, ಅದ್ರ ಜೊತೆ ಸರ್ಪ್ಲಸ್ ಪೇಯೇಬಲ್ ಅವರು ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡಿದಾರೆ ನೋಡಿ 10,000, ಅದನ್ನು ಕೂಡ ಆಡ್ ಮಾಡಿ ಟೋಟಲ್ ಇಲ್ಲಿ ಲಾಸ್ಟ್ ಅಮೌಂಟ್ ಪೇಯೇಬಲ್ ಕಾಲಮ್ಗೆ ಬರಿಬೇಕು 20,000. ಥ್ಯಾಂಕ್ ಯು.